ಈ ನಾಟಕೋತ್ಸವದ ಒಂದು ಕುರಿತು ಗೋಷ್ಠಿಯಲ್ಲಿ ನಾನು ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಒಬ್ಬ ರೈತನಾಗಿ ರೈತ ಕವಿಯಾಗಿ ಭಾಗವಹಿಸಿ ತುಂಬ ಸಂತೋಷಪಟ್ಟಿದ್ದೇನೆ. ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಗತಕಾಲದ ಕೃಷಿ ಮತ್ತು ವಾಸ್ತವದ ಕೃಷಿ ಭವಿಷ್ಯತ್ತಿನ ಬಗ್ಗೆ ಸವಾಲು ಸಂಕಷ್ಟಗಳ ಬಗ್ಗೆ ಕೂಡ ಮುಂಬರುದಿನಲ್ಲಿ ನಾಟಕಗಳು ಆಗಬೇಕಂತ ಹೇಳಿ ನಾವು ಕಲಾವಿದರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ನಾಟಕ ಅನ್ನೋದು ಈ ಸಮಾಜದ ಕನ್ನಡಿಯಾಗಿತ್ತು. ಆದರೆ ಇತ್ತೀಚಲಾಗಿ ನಾಟಕಗಳ ಒಂದು ಅಭಾವದಿಂದ ಮತ್ತು ಪ್ರೇಕ್ಷಕರ ಅಭಾವದಿಂದ ನಾಟಕಗಳ ಒಂದು ಪ್ರೇಕ್ಷಣೆಗೆ ಕೊರತೆ ಆಗ್ತಾ ಇರೋದು ಸರ್ಕಾರ ಮತ್ತು ಸಮಾಜ ಗೌರವಿಸಬೇಕಾಗಿದೆ ಕಲಾವಿದರಿಗೆ ಮತ್ತು ನಾಟಕದ ಸಂಘ ಸಂಸ್ಥೆಗಳಿಗೆ ಅಂತ ಹೇಳುತ್ತಾ, ನಾನು ಕೂಡ ಕೃಷಿ ರೈತರ ಬಗ್ಗೆ ಹಳ್ಳಿಗಳ ಬಗ್ಗೆ ಒಂದೆರಡು ಕಿರು ನಾಟಕಗಳು ಬರಿತಾ ಇದ್ದಾನೆ. ಅವುಗಳು ಕೂಡ ಮುಂದೆ ಈ ರಾಜಧಾನಿಯಲ್ಲಿ ಪ್ರದರ್ಶನಗೊಳ್ಳಲಿ ಅಂತ ಹಾರೈಸುತ್ತಾ, ಅನ್ನದಾತನ ಮೇಲಿರಲಿ ಎಲ್ಲರ ಪ್ರೀತಿ, ಅನ್ನ ಬೆಳೆಯದಿದ್ದರೆ ಉಣ್ಣಲು ಏನೈತಿ, ಹಗಲಿರುಳು ದುಡಿಯುವ ಬಗೆ ಸುಖ ಎಲ್ಲೈತಿ, ಕೂಲಿ ಕಾರ್ಮಿಕರ ಕಷ್ಟ ಕಣ್ಣಂತೆ ನಡೆದೈತಿ, ಬೆಳಕು ನೀಡಲು ಬೆಳಗುತ್ತಿದೆ ಈ ಬೆಂಗಳೂರಿನ ನಾಟಕದ ರಂಗಾಯಣದ ಜ್ಯೋತಿ. ಭಾರತ ದೇಶಕ್ಕೆ ಮತ್ತೊಂದು ಬರಬೇಡ ಕೋರೇನ, ಚೀನಾ ದೇಶ ನಿನ್ನ ಜನ್ಮಸ್ಥಾನ, ಭಾರತಕ್ಕೆ ಸಂಬಂಧ ಏನ, ಹಾಳ ಮಾಡಬೇಡ ಬಡವರ ಜೀವನ, ನಿನಗಿಲ್ಲ ಇಲ್ಲಿ ಸ್ಥಾನ, ಬೇಗ ಹೊರಡೋ ನೀನ ಕೋರೇನ, ನಿಲ್ಲಬೇಡ ಮತ್ತೊಂದು ಬರಬೇಡ, ಇದು ಕವಿ ಕೋಗಿಲೆ ನಾಟಕಕಾರರ ಆಸ್ಥಾನ. ಓ ನನ್ನ ಕೋಗಿಲೆ ಹಾಡುವ ನಾಡ ಮೇಲೆ, ಅನ್ಯಾಯ ನಡೆದಿದೆ ಅನ್ನದಾತನ ಮೇಲೆ, ಗರ್ಜನೆ ಮೊಳಗಲಿ ಈ ಭೂಮಿಯ ಮೇಲೆ, ಅನ್ನದಾತನೇ ಸಾರ್ವಭೌಮ ಇನ್ನ ಮೇಲೆ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನನ್ನ ಮೇಲೆ. ಶ್ರೀಶೈಲ ಆಳೂರೆಂಬ ಯೂಟ್ಯೂಬ್ ಚಾನಲ್ ಇದ್ದು ನೋಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ. ನಮಸ್ಕಾರದೊಂದಿಗೆ ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಭಾರತ್ ಮಾತೆ, ಜೈ ಜಗತ್ತು, ಜೈ ನಾಟಕ ರಂಗ. ನಮಸ್ಕಾರ.